ನಿಜಕ್ಕೂ ಇಡೀ ದೇಶ ಶಾಕ್ ಆಗಿದೆ ಸ್ನೇಹಿತರೆ. ಅಂಥ ತೀರ್ಪನ್ನ ಬಾಂಬೆ ಹೈಕೋರ್ಟ್ ಈಗ ಉಲ್ಟಾ ಮಾಡಿಬಿಡ್ತು. ಇವರ ತಪ್ಪುಗಳನ್ನ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ರೀತಿಯ ತೀರ್ಪು ಬರೋದಕ್ಕೆ ಕಾರಣ ಯಾರು? ಹೊಣೆಗಾರರು ಯಾರು? ತನ್ನ ತೀರ್ಪಿನಲ್ಲಿ ಬಾಂಬೆ ಹೈಕೋರ್ಟ್ ಎಲ್ಲೆಲ್ಲಿ ಬೊಟ್ಟು ಮಾಡಿ ತೋರಿಸಿತು. ಹಾಗಾದ್ರೆ ಈ ಸರಣಿ ಸ್ಫೋಟಕ್ಕೆ 187 ಜನ ಸತ್ತೋಗಿದ್ರು. ಇಂಥ ಘೋರ ಕೃತ್ಯವನ್ನ ಮಾಡಿದವ್ರನ್ನ ಹಾಗೆ ಬಿಡೋದಕ್ಕೆ ಸಾಧ್ಯನಾ? ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಭಾರತೀಯ ನ್ಯಾಯಾಂಗ ನೋಡೋದು ಸಾಕ್ಷಿಗಳನ್ನು. ಬಾಂಬೆ ಹೈಕೋರ್ಟ್ ಮುಖ್ಯವಾಗಿ 3 ಅಂಶಗಳನ್ನ ಇಲ್ಲಿ ಗಣನೆಗೆ ತಗೊಂಡಿದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಿನ್ನೆ ಬಾಂಬೆ ಹೈಕೋರ್ಟ್ ಒಂದು ಮಹತ್ವವಾದಂಥ ತೀರ್ಪನ್ನು ಕೊಡ್ತು. 2006ರಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಮುಂಬೈ ರೈಲು ಸರಣಿ ಸ್ಫೋಟಕ್ಕೆ ಸಂಬಂಧಿಸಿದ ಹಾಗೆ ಆರೋಪಿಗಳು ಯಾರ್ಯಾರಿದ್ದರು ಅವರೆಲ್ಲರೂ ಅಪರಾಧಿಗಳು ಅಂತ ಟ್ರಯಲ್ ಕೋರ್ಟ್ ಶಿಕ್ಷೆ ಕೊಟ್ಟಿತ್ತು. ಅವರಿಗೆ ಅವ್ರು ಯಾರೂ ಸಹ ತಪ್ಪಿತಸ್ಥರಲ್ಲ ಅನ್ನುವಂಥ ಮಹತ್ವವಾದಂಥ ಒಂದು ತೀರ್ಮಾನವನ್ನು ಕೊಟ್ಟು ಅವರೆಲ್ಲರನ್ನು ಬಿಡುಗಡೆ ಮಾಡೋದಕ್ಕೆ ಆದೇಶ ಕೊಟ್ಟುಬಿಡ್ತು. ನಿಜಕ್ಕೂ ಇಡೀ ದೇಶ ಶಾಕ್ ಆಗಿದೆ ಸ್ನೇಹಿತರೆ ಈ ಒಂದು ತೀರ್ಪಿನಿಂದ. 2015ರಲ್ಲಿ ಟ್ರಯಲ್ ಕೋರ್ಟ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ನೀಡಿತ್ತು. 12 ಜನರನ್ನು ಅಪರಾಧಿಗಳು ಅಂತ ಘೋಷಣೆ ಮಾಡಿತ್ತು. ಅದರಲ್ಲಿ 5 ಜನರಿಗೆ ಗಲ್ಲು ಶಿಕ್ಷೆ ಆಗಿತ್ತು, ಇನ್ನು 7 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಅಂಥ ತೀರ್ಪನ್ನು ಬಾಂಬೆ ಹೈಕೋರ್ಟ್ ಈಗ ಉಲ್ಟಾ ಮಾಡಿಬಿಡ್ತು. ಯಾರು ಶಿಕ್ಷೆಗೊಳಗಾಗಿದ್ರು ಇವರು ಯಾರೂ ತಪ್ಪಿತಸ್ಥರೇ ಅಲ್ಲ ಅನ್ನುವಂಥ ತೀರ್ಪನ್ನು ಕೊಟ್ಬಿಡ್ತು. ಈ ತೀರ್ಪು ಕೊಡುವಾಗ ಬಾಂಬೆ ಹೈಕೋರ್ಟ್ ಇನ್ನೊಂದು ಮಾತನ್ನು ಹೇಳ್ತು. ಇವರ ತಪ್ಪುಗಳನ್ನು ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ಸಂಪೂರ್ಣವಾಗಿ ವಿಫಲವಾಗಿದೆ. ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡೋದರಲ್ಲಿ ಪ್ರಾಸಿಕ್ಯೂಷನ್ನ ನೆಗ್ಲಿಜೆನ್ಸ್ ಸಂಪೂರ್ಣವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ಸಾಕ್ಷಿಗಳ ಕೊರತೆಯಿಂದಾಗಿ ನಾವು ಈ ವ್ಯಕ್ತಿಗಳನ್ನು ತಪ್ಪಿತಸ್ಥರು ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಬಾಂಬೆ ಹೈಕೋರ್ಟ್ ಹೇಳ್ತು. 2006ರಲ್ಲಿ ನಡೆದ ಆ ಭೀಕರ ಘಟನೆ 2015ರಲ್ಲಿ ಟ್ರಯಲ್ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಆ ತೀರ್ಪು ಕೊಡುವಾಗ ಟ್ರಯಲ್ ಕೋರ್ಟ್ ಏನೇನೆಲ್ಲ ವಿಚಾರಣೆ ಮಾಡಿತ್ತು, ಏನೇನೆಲ್ಲ ಸಾಕ್ಷಿಗಳನ್ನು ಪರಿಗಣಿಸಿತ್ತು, ಅದೆಲ್ಲವೂ ಉಲ್ಟಾ ಆಗೋಯ್ತಾ? ಇದು ಹೇಗೆ ಸಾಧ್ಯ? ಇಲ್ಲಿ ತಪ್ಪು ಯಾರದ್ದು? ಹಾಗಾದರೆ ಈ ರೀತಿಯ ತೀರ್ಪು ಬರೋದಕ್ಕೆ ಕಾರಣ ಯಾರು? ಹೊಣೆಗಾರರು ಯಾರು? ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ? ತನ್ನ ತೀರ್ಪಿನಲ್ಲಿ ಬಾಂಬೆ ಹೈಕೋರ್ಟ್ ಎಲ್ಲೆಲ್ಲಿ ಬೊಟ್ಟು ಮಾಡಿ ತೋರಿಸಿತು. ಹಾಗಾದರೆ ತನಿಖೆಯಲ್ಲಿ ಯಾವ್ಯಾವ ಲೋಪದೋಷಗಳನ್ನು ಬೊಟ್ಟು ಮಾಡಿ ತೋರಿಸು, ಇದೆಲ್ಲವನ್ನೂ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ 2006ರಲ್ಲಿ ಆದ ಘಟನೆ ಏನು, ಅದರ ಭೀಕರತೆ ಏನು ಅನ್ನೋದನ್ನು ನೋಡೋಣ. 2006 ಜುಲೈ 11 ಮುಂಬೈ ಮಹಾನಗರ ಬ್ಯುಸಿ ಆಗಿರುವಂಥ ಸಮಯ. ಅಂದರೆ ಸಂಜೆ 5 ಗಂಟೆ ನಂತರ 8 ಗಂಟೆವರೆಗೆ ಮುಂಬೈ ಮಹಾನಗರದ ಎಲ್ಲ ರೈಲುಗಳು, ಬಸ್ಸುಗಳು ಎಲ್ಲವೂ ತುಂಬಿ ತುಳುಕ್ತಾ ಇರ್ತವೆ. ಪೀಕ್ ಅವರ್ ಅದು. ಮುಂಬೈನ ಲೋಕಲ್ ಟ್ರೈನ್ಗಳಲ್ಲಂತೂ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ. ಅಂಥ ಸಮಯದಲ್ಲಿ ಸರಿಯಾಗಿ 6:24 6:28 ಈ 4 ನಿಮಿಷಗಳ ಅವಧಿಯಲ್ಲಿ ಮುಂಬೈ ಲೋಕಲ್ ಟ್ರೈನ್ಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೇವಲ ಈ 4 ನಿಮಿಷಗಳಲ್ಲಿ 7 ಸರಣಿ ಸ್ಫೋಟಗಳಾಯಿತು. ಪ್ರಬಲವಾದ ಬಾಂಬ್ ಸ್ಫೋಟಗಳು, ಟ್ರೈನ್ನಲ್ಲಿ ಇಟ್ಟಿದ್ದಂಥ ಬಾಂಬ್ ಸ್ಫೋಟಗಳು. ಲೆಕ್ಕ ಹಾಕ್ಕೊಳ್ಳಿ, ಆ ಪೀಕ್ ಅವರ್ನಲ್ಲಿ ಜನ ಎಷ್ಟರ ಮಟ್ಟಿಗೆ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಅದನ್ನು ನೋಡಿಕೊಂಡೇ ಆ ಸಮಯದಲ್ಲಿ 7 ಕಡೆ ಸ್ಫೋಟ ಮಾಡಲಾಯಿತು. ಕುಕ್ಕರ್ ಬಾಂಬ್, ಪ್ರೆಷರ್ ಕುಕ್ಕರ್ನಲ್ಲಿ ಇಟ್ಟಂತಹ ಬಾಂಬ್ಗಳು ಸ್ಫೋಟಗೊಂಡವು ಸ್ನೇಹಿತರೆ. ಅವುಗಳ ಭೀಕರತೆಯನ್ನು ಹೆಚ್ಚಿಸೋದಕ್ಕೆ ಬಾಲ್ ಬೇರಿಂಗ್ಗಳನ್ನು ಸಹ ಪ್ರೆಷರ್ ಕುಕ್ಕರ್ನಲ್ಲಿ ಇಟ್ಟು ಸ್ಫೋಟಗೊಳಿಸಲಾಗಿತ್ತು. ಎಂಥ ಅಮಾನವೀಯ ಮನಸ್ಥಿತಿಯ ಉಗ್ರಗಾಮಿ ಕೃತ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಸರಣಿ ಸ್ಫೋಟಕ್ಕೆ 187 ಜನ ಸತ್ತೋಗಿದ್ರು, 800ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಎಂಥ ಭೀಕರ ಟೆರರಿಸ್ಟ್ ಆ್ಯಕ್ಟ್ ಅಲ್ಲ ಇದು? ಇದಕ್ಕೆ ಯಾವುದಾದರೂ ರೀತಿಯಲ್ಲಿ ಮಾಫಿ ಮಾಡಲಿಕ್ಕೆ ಸಾಧ್ಯನಾ? ಇಂಥ ಘೋರ ಕೃತ್ಯವನ್ನು ಮಾಡಿದವ್ರನ್ನ ಹಾಗೆ ಬಿಡೋದಕ್ಕೆ ಸಾಧ್ಯನಾ? ಆದರೆ ವಾಸ್ತವವಾಗಿ ಆಗಿದ್ದೇನು? ನಿನ್ನೆ ಬಂದಂತಹ ಮುಂಬೈ ಹೈಕೋರ್ಟಿನ ತೀರ್ಪು ಶಿಕ್ಷೆಗೆ ಒಳಗಾದವರನ್ನೂ ಸಹ ಇವರು ತಪ್ಪಿತಸ್ಥರಲ್ಲ ಅಂತ ಹೇಳಿ ಅವರನ್ನು ಬಿಡುಗಡೆಗೆ ಆದೇಶ ಕೊಟ್ಬಿಡ್ತಲ್ಲ. ಯಾರಿಗೇ ಆದರೂ ಒಂದು ರೀತಿ ಆಘಾತ ಆಗೋದಿಲ್ವಾ? ಆ ಸರಣಿ ಸ್ಫೋಟದಲ್ಲಿ ತಮ್ಮ ಮುದ್ದಾದ ಮಕ್ಕಳನ್ನು ಕಳೆದುಕೊಂಡ ಯುವ ಪೋಷಕರಿದ್ದಾರೆ, ದುಡಿಯುವ ಮಗನನ್ನು ಕಳೆದುಕೊಂಡ, ಮಗಳನ್ನು ಕಳೆದುಕೊಂಡ ಹಿರಿಯರಿದ್ದಾರೆ, ಗಂಡನನ್ನು ಕಳೆದುಕೊಂಡ ಹೆಂಡತಿ, ಹೆಂಡತಿಯನ್ನು ಕಳೆದುಕೊಂಡ ಗಂಡ, ಜೀವನ ಪೂರ್ತಿ ಸೊಂಟದ ಸ್ವಾಧೀನವೇ ತಪ್ಪೋಗಿ ವೀಲ್ಚೇರ್ ಮೇಲೆ ಓಡಾಡಬೇಕಾದಂಥ ಯುವಕರು, ಕೈ ಕಳ್ಕೊಂಡವರು, ಕಾಲು ಕಳ್ಕೊಂಡವರು, ಕಣ್ಣು ಕಳ್ಕೊಂಡವರು,
ಇವರಿಗೆಲ್ಲ ಏನು ಉತ್ತರ ಕೊಡಬೇಕಾಗುತ್ತೆ ದೇಶ? ಹಾಗಾದರೆ ಸರ್ಕಾರಗಳು ಇವರಿಗೆಲ್ಲ ಏನು ಉತ್ತರ ಕೊಡಬೇಕು? ಇಂಥವರಿಗೆ ನ್ಯಾಯ ಸಿಕ್ತು ಅಂತ ಅನಿಸೋದು ಯಾವಾಗ? ಹಾಗಾದರೆ ಇಂಥವರಿಗೆಲ್ಲ ಅನ್ಯಾಯ ಆಗೋಯ್ತಲ್ಲ, ಇಡೀ ವ್ಯವಸ್ಥೆಯಿಂದಾಗಿ ಅವರಿಗೆ ಸಿಗಬೇಕಾದ ನ್ಯಾಯ ಸಿಗಲಿಲ್ವಲ್ಲ. ಇದಕ್ಕೆ ಹೊಣೆ ಯಾರು? ಇದಕ್ಕೆ ಕಾರಣಕರ್ತರು ಯಾರು? ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಭಾರತೀಯ ನ್ಯಾಯಾಂಗ ನೋಡೋದು ಸಾಕ್ಷಿಗಳನ್ನು. ಹಾಗಾಗಿ ಈ ತೀರ್ಪನ್ನು ಕೊಡುವಾಗ ಬಾಂಬೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದು, ಇಲ್ಲಿ ಪ್ರಾಸಿಕ್ಯೂಷನ್ನ ವಿಫಲತೆಯನ್ನು ಪ್ರತಿಯೊಂದು ಅಂಶದಲ್ಲೂ ಸಹ ಅವರು ಎತ್ತಿ ತೋರಿಸ್ತಾ ಇದ್ದಾರೆ. ಹಾಗಾದರೆ ಪ್ರಾಸಿಕ್ಯೂಷನ್ ಎಲ್ಲೆಲ್ಲಿ ಲೋಪವನ್ನು ಮಾಡ್ತು, ಎಲ್ಲೆಲ್ಲಿ ನಿರ್ಲಕ್ಷ್ಯವನ್ನು ಮಾಡ್ತು, ಇದು ಬಾಂಬೆ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿರುವ ಹಾಗೆ ನಾನು ಈಗ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಅಂದರೆ ಬಾಂಬೆ ಹೈಕೋರ್ಟ್ ಮುಖ್ಯವಾಗಿ 3 ಅಂಶಗಳನ್ನು ಇಲ್ಲಿ ಗಣನೆಗೆ ತಗೊಂಡಿದೆ. ಒಂದು ಸಾಕ್ಷಿದಾರರು, ಇನ್ನೊಂದು ಸಾಕ್ಷಿಗೆ ಪೊಲೀಸರು ಒದಗಿಸಿದಂಥ ಸಾಮಗ್ರಿಗಳು, ಇನ್ನೊಂದು ಆರೋಪಿಗಳ ತಪ್ಪೊಪ್ಪಿಗೆ. ಈ 3 ಅಂಶಗಳಲ್ಲಿ ಪೊಲೀಸರು ಅಥವಾ ತನಿಖಾ ಸಂಸ್ಥೆ ಅಥವಾ ಸರ್ಕಾರಿ ವಕೀಲರು ಯಾವ ರೀತಿ ಎಡವಿದ್ದಾರೆ ಅನ್ನೋದನ್ನು ಬಾಂಬೆ ಹೈಕೋರ್ಟ್ ಎಳೆ ಎಳೆಯಾಗಿ ತನ್ನ ತೀರ್ಪಿನಲ್ಲಿ ಹೇಳ್ತಾ ಬಂದಿದೆ ಸ್ನೇಹಿತರೆ. ಅದನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತೇನೆ. ಈ ಇಡೀ ಪ್ರಕರಣದಲ್ಲಿ ATS ಅನ್ನು ಫಾರ್ಮ್ ಮಾಡಲಾಗಿತ್ತು, ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡನ್ನು. ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಒಂದು ರೀತಿ ವಾದ ಮಾಡಿದ್ರೆ ಮುಂಬೈ ಕ್ರೈಮ್ ಬ್ರಾಂಚ್ ಇನ್ನೊಂದು ರೀತಿ ವಾದ ಮಾಡ್ತಾ ಇತ್ತು. ಮೂಲದಲ್ಲೇ ಎರಡೂ ತನಿಖಾ ಸಂಸ್ಥೆಗಳ ನಡುವೆ ಕೋಆರ್ಡಿನೇಷನ್ನೇ ಇರಲಿಲ್ಲ. ಈ ಕೋಆರ್ಡಿನೇಷನ್ ಇಲ್ಲದೇ ಇರೋದಕ್ಕೆ ಏನೇನೆಲ್ಲ ಅಂತಿಮವಾಗಿ ಯಾವ ರೀತಿಯ ತೀರ್ಪು ಬಂತು ಅನ್ನೋದನ್ನು ನಾವು ಇವತ್ತು ನೋಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಪ್ರಾಸಿಕ್ಯೂಷನ್ ಏನು ವಾದ ಮಾಡ್ತು ಅಂತಂದರೆ, ಈ ಸರಣಿ ಬಾಂಬ್ ಸ್ಫೋಟ ಏನಿದೆಯಲ್ಲ, ಈ ಪಿತೂರಿ ತಯಾರಾಗಿದ್ದು ಪಾಕಿಸ್ತಾನದಲ್ಲಿ. ಅಲ್ಲಿನ ಲಷ್ಕರ್ ಇ ತೈಬಾ ಭಾರತದಿಂದ ಕರೆಸಿಕೊಂಡಂತಹ ಸಿಮಿ ಉಗ್ರರಿಗೆ ಬಾಂಬ್ ತಯಾರಿಕೆಯ ಟ್ರೈನಿಂಗನ್ನು ಕೊಡ್ತು, ಅವರು ಬಂದು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅನ್ನುವಂಥ ವಾದವನ್ನು ವಿಚಾರಣೆಯುದ್ದಕ್ಕೂ ಮಂಡಿಸ್ತಾ ಬಂತು. ಟ್ರಯಲ್ ಕೋರ್ಟಲ್ಲಿ ಇವೆಲ್ಲವುಗಳನ್ನು ಕೋರ್ಟ್ ಒಪ್ಕೊಂಡಿತ್ತು ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಆದರೆ ಆ ತೀರ್ಪಿನ ವಿರುದ್ಧ ಆರೋಪಿಗಳು ಯಾರು ಮೇಲ್ಮನವಿ ಸಲ್ಲಿಸಿದ್ರು, ಆ ಮೇಲ್ಮನವಿ ಆಧಾರದ ಮೇಲೆ ವಿಚಾರಣೆ ನಡೆದು ಈಗ ಏನು ನಿನ್ನೆ ತೀರ್ಪು ಬಂದಿದೆ, ಈ ತೀರ್ಪಿನಲ್ಲಿ ಈ ವಿಚಾರವನ್ನು ನ್ಯಾಯಾಂಗ ಯಾವ ರೀತಿ ಪರಿಗಣಿಸ್ತು. ಸೊ ತನ್ನ ತೀರ್ಪಿನಲ್ಲಿ ನ್ಯಾಯಾಧೀಶರು ಏನು ಹೇಳ್ತಾರೆ ಅಂತಂದರೆ, ನೀವು ಸಿಮಿ ಉಗ್ರರು ಪಾಕಿಸ್ತಾನಕ್ಕೆ ಹೋದರು ಅಂತ ಹೇಳ್ತೀರಿ ಸರಿ, ಪಾಕಿಸ್ತಾನಕ್ಕೆ ಹೋದ ತಕ್ಷಣ ಅವರು ಅಲ್ಲಿ LET ಕಲಿಸಿದಂತಹ ಟ್ರೈನಿಂಗಲ್ಲಿ ಪಾಲ್ಗೊಂಡ್ರು ಅನ್ನುವಂಥದ್ದಕ್ಕೆ ಏನು ಸಾಕ್ಷಿ ಇದೆ? ಆ ಟ್ರೈನಿಂಗ್ ತೊಗೊಂಡು ಬಂದು ಅದೇ ಟ್ರೈನಿಂಗನ್ನು ಇಲ್ಲಿ ಅಪ್ಲೈ ಮಾಡಿ ಅದರ ಮುಖಾಂತರನೇ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಇದು ಯಾವುದಕ್ಕೂ ಮ್ಯಾಚೇ ಆಗ್ತಾ ಇಲ್ವಲ್ಲ. ಇದು ನ್ಯಾಯಪೀಠ ಹೇಳಿದಂಥ ಒಂದು ಮಾತು. ಸೊ ಹಾಗಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಅನ್ನೋದೇ ಫ್ಲಾಪ್ ಆಗೋಯ್ತು. ಪೊಲೀಸರ ನಿರ್ಲಕ್ಷ್ಯ ಅಂದರೆ ಇನ್ನೇನು ಹೇಳಬೇಕು ಸ್ನೇಹಿತರೆ ಇದಕ್ಕೆ. ಸೊ ಆರೋಪಿಗಳು ತಪ್ಪೊಪ್ಪಿಗೆಯನ್ನು ಕೊಟ್ಟರಲ್ಲ, ಆ ತಪ್ಪೊಪ್ಪಿಗೆ ಪತ್ರವನ್ನು ಈ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದರು. ಕೋರ್ಟ್ ಇದರಲ್ಲಿ ಒಂದು ಅಂಶವನ್ನು ಐಡೆಂಟಿಫೈ ಮಾಡಿತು ಸ್ನೇಹಿತರೆ. ಎಲ್ಲರ ತಪ್ಪೊಪ್ಪಿಗೆ ಪತ್ರಗಳನ್ನೂ ನೋಡ್ತು. ಅದರಲ್ಲಿ ಬಹುತೇಕ ತಪ್ಪೊಪ್ಪಿಗೆ ಪತ್ರಗಳಲ್ಲಿ ಕಾಮನ್ ಸೆಂಟೆನ್ಸಸ್ ಇದ್ವು, ಸೇಮ್ ಸೆಂಟೆನ್ಸಸ್, ಎಲ್ಲಿಂದಲೋ ತೆಗೆದು ಕಾಪಿ ಪೇಸ್ಟ್ ಮಾಡಿದ ಹಾಗೆ. ಕೋರ್ಟ್ ಆಶ್ಚರ್ಯ ವ್ಯಕ್ತಪಡಿಸ್ತು. ಇದು ಹೇಗೆ ಸಾಧ್ಯ? ಎಲ್ಲರೂ ಒಂದೇ ರೀತಿ ತಪ್ಪೊಪ್ಪಿಗೆ ಕೊಡೋದಕ್ಕೆ ಹೇಗೆ ಸಾಧ್ಯ? ಮತ್ತು ಎಲ್ಲರ ಮೇಲೂ ಒಂದೇ ರೀತಿಯ ಸೆಕ್ಷನ್ ಹಾಕೋದಕ್ಕೆ ಹೇಗೆ ಸಾಧ್ಯ? ಇದು ಪೊಲೀಸರ ನಿರ್ಲಕ್ಷ್ಯ ಅಲ್ವಾ? ಎಗೇನ್ ಆ ತಪ್ಪೊಪ್ಪಿಗೆ ಪತ್ರದಲ್ಲಿ ಅವರ ಹೇಳಿಕೆಗಳು ಒಂದೇ ರೀತಿ ಇದ್ವು. ಆ ಘಟನೆಗಳನ್ನು ವಿವರಿಸುವಾಗ ಎಲ್ಲರೂ ಒಂದೇ ರೀತಿ ಘಟನೆಗಳನ್ನು ವಿವರಿಸಿದರು. ಲೆಕ್ಕ ಹಾಕ್ಕೊಳ್ಳಿ, ಈಗ ನಾವೇ ಒಂದು 5-6 ಜನ ಇದ್ವಿ ಅಂತಂದರೆ ಅಲ್ಲೇನೋ ಘಟನೆ ಆಯಿತು ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ವಿವರಿಸ್ತೀವಿ. ಒಬ್ಬ ಮೊದಲು ಬೈಕ್ ಬಂದಿದ್ದನ್ನು ವಿವರಿಸಿದರೆ, ಇನ್ನೊಬ್ಬ ಕಾರ್ ಬಂದಿದ್ದನ್ನು ವಿವರಿಸ್ತಾನೆ, ಇನ್ನೊಬ್ಬ ನಡ್ಕೊಂಡು ಹೋಗೋದನ್ನು ವಿವರಿಸ್ತಾನೆ, ಹೀಗೆ ಅಲ್ವಾ? ಆದರೆ ಆ ಬ್ಲಾಸ್ಟ್ ಆದ ಸಂದರ್ಭದ ಘಟನೆಯನ್ನು ಇವರು ಎಲ್ಲರೂ ಒಂದೇ ರೀತಿ ವಿವರಣೆ ಕೊಟ್ಟಿದ್ದರು ಆರೋಪಿಗಳು. ಅಷ್ಟೇ ಅಲ್ಲ, ಇವರು ಯಾರ್ಯಾರ ಹೆಸರುಗಳನ್ನು ಹೇಳ್ತಾರೆ, ಯಾವ್ಯಾವ ಸ್ಥಳಗಳನ್ನು ಹೆಸರು ಹೇಳ್ತಾರೆ, ಅದು ಒಂದಾದ ಮೇಲೊಂದು ಹೇಳ್ತಾರಲ್ಲ, ಅದು ಎಲ್ಲರೂ ಒಂದೇ ರೀತಿ. ಆ ಹೆಸರಾದ್ಮೇಲೆ ಈ ಹೆಸರು, ಈ ಹೆಸರಾದ್ಮೇಲೆ ಆ ಹೆಸರು, ಅದೇ ರೀತಿ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ತಪ್ಪೊಪ್ಪಿಗೆ ಪತ್ರದಲ್ಲಿತ್ತು. ಇದನ್ನು ಕೋರ್ಟ್ ಎತ್ತಿಡಿತು. ಅರೆ ಏನಿದು? ಈ ತಪ್ಪೊಪ್ಪಿಗೆ ಪತ್ರ, ಈ ಕನ್ಫೆಷನ್ ಸ್ಟೇಟ್ಮೆಂಟ್ ನೋಡಿದ್ರೆ ಇದನ್ನು ಎಲ್ಲಿಂದಲೂ ಕಾಪಿ ಮಾಡ್ದಂಗೆ ಇದೆಯಲ್ಲ. ಇದು ಜಿನೇನ್ ಕನ್ಫೆಷನ್ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಈ ನ್ಯಾಯಪೀಠಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಕೋರ್ಟ್ ಬಂತು. ಸೊ ಇದಕ್ಕೆ ಯಾರು ಹೊಣೆ? ವಾಸ್ತವವಾಗಿ ಸ್ಟೇಟ್ಮೆಂಟ್ಗಳನ್ನು ಅಥವಾ ವಾಸ್ತವವಾಗಿ ಕನ್ಫೆಷನ್ ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುವಾಗ
ವೈಯಕ್ತಿಕವಾಗಿ ತಗೊಳ್ತಾರೆ. ಆದರೆ ಇಲ್ಲಿ ಬೇಕಾಬಿಟ್ಟಿ ಕಾಪಿ ಪೇಸ್ಟ್ ಮಾಡಿದ ರೀತಿಯಲ್ಲಿದೆ. ಮುಂಬೈ ಪೊಲೀಸರು, ಪ್ರಾಸಿಕ್ಯೂಷನ್ ಒಟ್ಟಾರೆಯಾಗಿ ಇದಕ್ಕೆ ಉತ್ತರ ಕೊಡಬೇಕಲ್ವ. ಸೊ ಇದು ಕೂಡ ಇಲ್ಲಿ ಫೇಲ್ ಆಯಿತು ಸ್ನೇಹಿತರೆ. ಈ ಸಾಕ್ಷಿಗಳಿಗೆ ಪೂರಕವಾಗಿ ಒಂದಷ್ಟು ಸಾಮಗ್ರಿಗಳನ್ನು ಪ್ರಾಸಿಕ್ಯೂಷನ್ ವಿಚಾರಣೆಯ ಸಂದರ್ಭದಲ್ಲಿ ಒದಗಿಸಿತ್ತು. ಏನದು? ಪ್ರೆಷರ್ ಕುಕ್ಕರು, ಸಿಮ್ ಕಾರ್ಡ್ಗಳು, ಬೇರೆ ಬೇರೆ ಮೆಟೀರಿಯಲ್ಸು, ಅದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸು, ಪ್ರೆಷರ್ ಕುಕ್ಕರ್ ಮೇಲಿನ ಮುಚ್ಚಳ, ಈ ಥರದ್ದು. ಇದನ್ನು ಕೋರ್ಟು ಗಣನೆಗೆ ತಗೊಳ್ತು. ಇದನ್ನು ನೋಡಿದಾಗ ಕೋರ್ಟ್ಗೆ ಅನಿಸಿದ್ದೇನು ಅಂತಂದರೆ, ಬ್ಲಾಸ್ಟ್ ಆಯ್ತಲ್ಲ, ಆ ಜಾಗದಲ್ಲಿ ಸಿಕ್ಕಂತಹ ಪ್ರೆಷರ್ ಕುಕ್ಕರ್ಗಳು ಇವು ಹೌದೋ ಅಲ್ವೋ ಅನ್ನುವಂಥ ಅನುಮಾನ ಕೋರ್ಟ್ಗೆ ಕಾಡ್ತು. ಅಷ್ಟೇ ಅಲ್ಲ, ಫೊರೆನ್ಸಿಕ್ ರಿಪೋರ್ಟ್ ಕೂಡ ಬಂತು. ಏನು? ಇವರು ಸಾಕ್ಷಿಗೆ ಒದಗಿಸಿದಾರಲ್ಲ, ಪ್ರೆಷರ್ ಕುಕ್ಕರ್ಗಳಂತೆ, ಸಿಮ್ ಕಾರ್ಡ್ಗಳಂತೆ, ಟೈಮರ್ಗಳು, ಅದನ್ನೆಲ್ಲ ಸಾಕ್ಷಿಗೆ ಒದಗಿಸಿದ್ರಲ್ಲ, ಇದಕ್ಕೂ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭಕ್ಕೂ ಆ ಒಂದು ಸ್ಥಳಕ್ಕೂ ಇಲ್ಲಿ ಮ್ಯಾಚೇ ಆಗ್ತಾ ಇಲ್ಲ. ಕೋರ್ಟ್ ಏನೇ ಅಭಿಪ್ರಾಯ ಪಡ್ತು ಅಂತಂದರೆ, ಈ ವಸ್ತುಗಳನ್ನು ನೀವು ಕೋರ್ಟ್ ಮುಂದೆ ಸಾಕ್ಷಿಗೆ ಹಾಜರುಪಡಿಸಬೇಕು ಅಂತಲೇ ಎಲ್ಲೆಲ್ಲಿಂದಲೋ ತಂದಿದ್ದೀರಾ ಅನ್ನುವಂಥ ರೀತಿಯಲ್ಲಿ ತನ್ನ ಅಭಿಪ್ರಾಯವನ್ನು ಅದು ವ್ಯಕ್ತಪಡಿಸ್ತು. ಇದೆಲ್ಲ ಬೇರೆ ಬೇರೆ ಕಡೆ ಸಿಗುತ್ತಲ್ಲ, ಅಲ್ಲಿಂದ ಎಲ್ಲರೂ ತಂದಿರಬಹುದಲ್ವಾ ಅನ್ನುವಂಥ ಅನುಮಾನ ಕೋರ್ಟ್ಗೆ ಬಂತು. ಅಂದರೆ ಯಾವುದೋ ಅಂಗಡಿಗೆ ಹೋಗ್ಬಿಟ್ಟು ಒಟ್ಟಿಗೆ ತಂದುಬಿಡೋದು, ಇಲ್ಲ ಗುಜರಿ ಅಂಗಡಿಗೆ ಹೋಗ್ಬಿಟ್ಟು ಹಳೆ ಕುಕ್ಕರ್ಗಳು ತಂದುಬಿಡೋದು ಸಾಕ್ಷಿ ತೋರಿಸ್ಬೇಕು ಅಂತ, ಹೀಗಾಗಿರಬಹುದಾ? ನೋಡಿ ಎಂಥ ನೆಗ್ಲಿಜೆನ್ಸ್. 187 ಜನರ, ಅಮಾಯಕ ಜನರ ಸಾವಿಗೆ ಕಾರಣವಾದಂಥ ಈ ಕೃತ್ಯದ ಬಗ್ಗೆ ಮುಂಬೈ ಪೊಲೀಸರು ಎಷ್ಟರ ಮಟ್ಟಿಗೆ ನೆಗ್ಲೆಕ್ಟಾಗಿ ಈ ಕೇಸನ್ನು ನಡೆಸಿದ್ದಾರೆ ಅಂತ ಮತ್ತೊಂದು ಅಂಶ ಕೋರ್ಟ್ ತೋರಿಸ್ಕೊಟ್ಟಿದ್ದು. CDRಗಳು, ಕಾಲ್ ಡಾಟಾ ರಿಪೋರ್ಟ್. ಅಂದರೆ ಘಟನೆ ನಡೆದ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಅದರ ಸುತ್ತಮುತ್ತಲ ಓಡಾಡ್ತಿರ್ತಾರಲ್ವ ಆರೋಪಿಗಳು, ಅವರ ಫೋನ್ ಕಾಲ್ ಡೀಟೇಲ್ಸ್ ಇರಬೇಕಲ್ವಾ ಪೊಲೀಸ್ನವ್ರ ಹತ್ರ. ಕೇಳಿದ್ರೆ ಆ ಕಾಲ್ ಡೀಟೇಲ್ಸ್ ಇಲ್ಲ ಅಂತಾರೆ ಪೊಲೀಸ್ನವರು. ಇವತ್ತಿನ ಸಂದರ್ಭದಲ್ಲಿ ಆರೋಪಿಗಳ ಕಾಲ್ ಡೀಟೇಲ್ಸಿಂದಲೇ ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳು ಪತ್ತೆ ಆಗಿದೆ ಸ್ನೇಹಿತರೆ. ವಿಚಾರಣೆ ಸಂದರ್ಭದಲ್ಲಿ ಅದಕ್ಕೆ ಪೊಲೀಸ್ನವ್ರು ಏನು ಹೇಳ್ತಾರೆ ಅಂತಂದರೆ, ಸಿಮ್ ಕಾರ್ಡ್ಗಳು ಅಥವಾ ಮೊಬೈಲ್ಗಳು ಆರೋಪಿಗಳ ಹೆಸರಿನಲ್ಲಿರಲಿಲ್ಲ, ಆ ಕಾರಣಕ್ಕೆ ಆ ಕಾಲ್ ಡೀಟೇಲ್ಸ್ಗಳು ಇಲ್ಲಿ ಲಾಗೂ ಆಗೋದಿಲ್ಲ, ಅಂದರೆ ಅವು ಸಾಕ್ಷಿಯಾಗಿ ಇಲ್ಲಿ ನಿಲ್ಲೋದಿಲ್ಲ. ಆ ಕಾರಣಕ್ಕೆ ನಾವು ಕಾಲ್ ಡೀಟೇಲ್ ರಿಪೋರ್ಟನ್ನು ಸರ್ವಿಸ್ ಪ್ರೊವೈಡರ್ಸಿಂದ ತಗೊಳ್ಳಿಲ್ಲ ಅಂತಾರೆ. ಇದು ಒಬ್ಬ ಸೀರಿಯಸ್ ಆದಂಥ ಒಬ್ಬ ಇನ್ವೆಸ್ಟಿಗೇಟರ್ ಮಾಡುವಂಥ ಕೆಲಸನ ಕೋರ್ಟ್ ಇದನ್ನೇ ಬೊಟ್ಟು ಮಾಡಿ ತೋರಿಸಿದೆ ಸ್ನೇಹಿತರೆ. ಆಗ ಡಿಫೆನ್ಸ್ ಕಡೆಯಿಂದ ರಿಕ್ವೆಸ್ಟ್ ಬರುತ್ತೆ ವಿಚಾರಣೆ ಸಂದರ್ಭದಲ್ಲಿ, ಇಲ್ಲ ನಮಗೆ ಕಾಲ್ ಡೀಟೇಲ್ಸ್ ತರಿಸ್ಕೊಡಿ ನೀವು ಅಂತ. ಆವಾಗ ಹೋಗ್ತಾರೆ ಪೊಲೀಸ್ನವರು ಸರ್ವಿಸ್ ಪ್ರೊವೈಡರ್ಸ್ ಹತ್ರ, ಎಷ್ಟೋ ವರ್ಷಗಳಾಗೋಗಿರುತ್ತೆ. ಆವಾಗ ಹೋದಾಗ ಅವ್ರು ಹೇಳ್ತಾರೆ, ನಾವು ಕಾಲ್ ಡೀಟೇಲ್ಸ್ನ ಪ್ರಿಸರ್ವ್ ಮಾಡೋದಕ್ಕೆ ಇಷ್ಟು ವರ್ಷ ಅಂತ ಇರುತ್ತೆ, ಅಷ್ಟು ವರ್ಷದ ನಂತರ ನಾವು ಆ ಪ್ರಿಸರ್ವ್ ಮಾಡೋದಿಲ್ಲ, ಅವೆಲ್ಲ ಡಿಲೀಟ್ ಆಗಿರುತ್ತೆ ಅಂತ. ನೋಡಿ ಎಂಥ ಪ್ರಮುಖ ಸಾಕ್ಷಿಯೊಂದನ್ನು ಪೊಲೀಸರೇ ಹೇಗೆ ತಮ್ಮ ನಿರ್ಲಕ್ಷ್ಯದಿಂದಲೋ ಅಥವಾ ಬೇಕಂತಲೋ ಗೊತ್ತಿಲ್ಲ, ಆದರೆ ನಾಶ ಮಾಡಿಬಿಟ್ರಲ್ಲ. ಇದಕ್ಕೆ ಈಗ ಯಾರು ಹೊಣೆಗಾರರನ್ನಾಗಿ ಮಾಡಬೇಕು? ಇನ್ನೂ ಒಂದು ಪಾಯಿಂಟು ಕೋರ್ಟ್ ಹೇಳಿತ್ತು. ಇನ್ನು ಆರೋಪಿಗಳ ಪೆರೇಡ್ ಮಾಡಿದಂಥ ವಿಚಾರವನ್ನು ಸಹ ಕೋರ್ಟ್ ಪ್ರಸ್ತಾಪಿಸಿದೆ ತನ್ನ ತೀರ್ಪಿನಲ್ಲಿ. ಏನು? ಆರೋಪಿಗಳ ಗುರುತು ಪತ್ತೆ ಮಾಡಬೇಕಲ್ಲ, ಆರೋಪಿಗಳನ್ನು ಸಾಕ್ಷಿಗಳ ಮುಂದೆ ತಂದು ನಿಲ್ಲಿಸಬೇಕಲ್ಲ. ಆ ರೀತಿ ಆರೋಪಿಗಳನ್ನು ಪೆರೇಡ್ ಮಾಡೋದಕ್ಕೆ ಒಬ್ಬ ಅಧಿಕಾರಿಯನ್ನು ನೇಮಿಸಿದರು. ಅವನಿಗೆ ಆಥರೈಸೇಷನ್ನೇ ಇಲ್ಲ, ಅಂಥ ಪೊಲೀಸ್ ಅಧಿಕಾರಿಯನ್ನು ನೇಮಿಸಿದರು. ಅಂದರೆ ಒಬ್ಬ ಅನಾಥರೈಸ್ಡ್ ಪರ್ಸನ್ ಬಂದು ಸಾಕ್ಷಿದಾರರ ಮುಂದೆ ಆರೋಪಿಗಳ ಪೆರೇಡ್ ಮಾಡಿಸ್ತಾನೆ. ಆಗ ಸಾಕ್ಷಿದಾರರು ಇವರೇ ಆರೋಪಿಗಳು ಅಂತ ಹೇಳಿದ್ರೂ ಕೂಡ ಈ ಪ್ರೋಸೆಸ್ನಲ್ಲಿ ಭಾಗಿಯಾಗಿರೋನು ಒಬ್ಬ ಅನಾಥರೈಸ್ಡ್ ಪರ್ಸನ್ ಅನ್ನೋ ಕಾರಣಕ್ಕೆ ಸಾಕ್ಷಿಗಳು ಏನೇ ಹೇಳಿದ್ರು ಕೂಡ ಅದು ಅಲ್ಲಿ ವ್ಯಾಲಿಡ್ ಅಂತ ಆಗೋದೇ ಇಲ್ಲ. ಸ್ಪಷ್ಟವಾಗಿ ಕೋರ್ಟ್ ನಿರಾಕರಿಸ್ಬಿಡುತ್ತೆ. ಒಬ್ಬ ಅನಾಥರೈಸ್ಡ್ ಪರ್ಸನ್ ಕೊಟ್ಟಿರುವಂಥ ರಿಪೋರ್ಟನ್ನು ನಾವು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಅಂತ. ಅದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್, ಜುಲೈನಲ್ಲಿ ಘಟನೆ ನಡೆದರೆ ಇವರು ಈ ಪೆರೇಡ್ ಮಾಡೋದು ಅಕ್ಟೋಬರ್ನಲ್ಲಿ, 4 ತಿಂಗಳ ನಂತರ. ಕೋರ್ಟ್ ಅಬ್ಸರ್ವೇಷನ್ ಏನು ಹೇಳುತ್ತೆ ಅಂತಂದರೆ ತೀರ್ಪಿನಲ್ಲಿ, 4 ತಿಂಗಳ ನಂತರ ಆ ಆರೋಪಿ, ಬಾಂಬ್ ಬ್ಲಾಸ್ಟ್ ಮಾಡೋ ಆರೋಪಿ ಇವನೇ ಅಂತ ಸಾಕ್ಷಿಗಳಿಗೆ ಹೇಗೆ ಜ್ಞಾಪಕ ಇರುತ್ತೆ ರೀ? 4 ತಿಂಗಳು ಕಳೆದೋಗಿದೆ. ಈಗ ನೀವು ಪೆರೇಡ್ ಮಾಡಿಸ್ತಾ ಇದ್ದೀರಾ, ಸಾಕ್ಷಿಗಳ ಕೈಲಿ ಹೇಳಿಸ್ತಾ ಇದ್ದೀರಾ. 4 ತಿಂಗಳು ನಂತರ ಆ ಯಾವುದೋ ಒಂದು ಮುಖವನ್ನು ಜ್ಞಾಪಕ ಇಟ್ಕೊಂಡು ಇವನೇ ಆರೋಪಿ ಅಂತ ಸಾಕ್ಷಿಗಳು ಹೇಳ್ತಾರೆ ಅಂತಂದರೆ ಈ ಸಾಕ್ಷಿಗಳನ್ನು ನಾವು ಹೇಗೆ ನಂಬೋದು? ಇವನ ಅಥೆಂಟಿಸಿಟಿ ಏನು? ಇದು ಕೋರ್ಟ್ ಪ್ರಶ್ನೆ ಮಾಡಿರುವಂಥದ್ದು. ಸಾಕ್ಷಿಗಳನ್ನು ಕರೆತರೋದ್ರಲ್ಲಿ, ಆರೋಪಿಗಳ ಪೆರೇಡ್ ಮಾಡೋದರಲ್ಲಿ ಎಲ್ಲದರಲ್ಲೂ ನೆಗ್ಲಿಜೆನ್ಸ್. ಮತ್ತೊಂದು ಅಂಶ, ಒಬ್ಬ ಸಾಕ್ಷಿ ಹೇಳ್ತಾನೆ, ಏನು,
ಮೊಹಮ್ಮದ್ ಫೈಜಲ್ ಅನ್ನುವಂಥ ಇನ್ನೊಬ್ಬ ಆರೋಪಿ. ಆ ಆರೋಪಿ ನನಗೆ ಬಂದು ಹೇಳ್ದ, ನಾನೊಬ್ಬ ಜಿಹಾದಿ, ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೆ, ಅಲ್ಲಿ LETನಲ್ಲಿ ನಾನು ಟ್ರೈನಿಂಗ್ ತಗೊಂಡೆ, ಇಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದೆ. ಇದನ್ನು ಆ ಆರೋಪಿ ಮೊಹಮ್ಮದ್ ಫೈಜಲ್ ಇದನ್ನಲ್ಲ ಅವನೇ ನನಗೆ ಹೇಳ್ದ ಅಂತ ಆ ಸಾಕ್ಷಿಯೊಬ್ಬರು ಹೇಳ್ತಾನೆ. ಆ ಸಾಕ್ಷಿ ನಂಬರ್ ಏನೋ ಕೊಡ್ತಾರೆ ಇದರಲ್ಲಿ. ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ? ಅರೆ, ಒಬ್ಬ ಜಿಹಾದಿ ಪಾಕಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇಂಥ ಗಂಭೀರವಾದಂಥ ರಹಸ್ಯ ನಿನಗೆ ಗೊತ್ತಿದ್ರೂ ಕೂಡ ನೀನು 4 ತಿಂಗಳು ಸುಮ್ಮನಿದ್ಯಲ್ಲಪ್ಪ. ಹತ್ತಿರದ ಪೊಲೀಸ್ನವ್ರಿಗೆ ಆಗಲೇ ಹೇಳಬೇಕು ಅಂತ ಗೊತ್ತಾಗಲಿಲ್ವಾ? ಇಷ್ಟೊಂದು ದೊಡ್ಡ ಬ್ಲಾಸ್ಟಲ್ಲಿ ಇವನೊಬ್ಬ ಭಾಗಿಯಾಗಿದ್ದಾನೆ ಅಂತ ತಿಳಿಸೋದಕ್ಕೆ ನಿನಗಾಗಲಿಲ್ವಾ? 187 ಜನ ಸತ್ತೋಗಿದ್ದಾರಲ್ಲ, ಅದು ಘಟನೆ ನೀನು ಮುಂದಿದೆಯಲ್ಲ. ಈಗ 4 ತಿಂಗಳ ನಂತರ ಪೊಲೀಸ್ನವ್ರು ಕರೆಸಿದ್ರು ಅಂತ ಬಂದು ಹೇಳ್ತಾ ಇದೆಯಲ್ಲ, ನಿನ್ನನ್ನು ಹೇಗೆ ನಂಬೋದು? ಹಾಗಾಗಿ ಆ ಸಾಕ್ಷಿಯನ್ನು ಕೂಡ ಬಾಂಬೆ ಹೈಕೋರ್ಟ್ ಪರಿಗಣಿಸೋದಿಲ್ಲ. ಒಂದು ಪ್ರಮುಖವಾದ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರಿ ವ್ಯವಸ್ಥೆ ಹೇಗೆ ಒಂದು ಇಡೀ ಕೇಸನ್ನು ಹಳ್ಳ ಹಿಡಿಯೋಗಿ ಮಾಡಿಬಿಡ್ತು ಅಂತ. ಇದಕ್ಕೆ ಯಾರು ಹೊಣೆ ಸ್ನೇಹಿತರೆ? ಇದು ಪೊಲೀಸರ ನಿರ್ಲಕ್ಷ್ಯವೋ? ಪೊಲೀಸರಿಂದ ಹಾಗೆ ಹಿಂದೆ ನಿಂತು ಯಾರಾದರೂ ಮಾಡಿಸಿದ್ರೋ? ಆಗಿದ್ದ ಸರ್ಕಾರಗಳು ಇವರ ಮೇಲೆ ಒತ್ತಡ ಹಾಕಿದ್ವೋ? ಆಗಿದ್ದ ಸರ್ಕಾರಗಳ ಒತ್ತಡದಿಂದ ಈ ರೀತಿ ಆಯಿತೋ? ಇದೆಲ್ಲವೂ ತನಿಖೆ ಆಗಬೇಕಲ್ಲ. ಈಗ ಬಾಂಬೆ ಬ್ಲಾಸ್ಟ್ ಆದ ನಂತರದಲ್ಲಿ ಆ 187 ಜನರ ಸಾವಿಗೆ ಕಾರಣ ಯಾರು? ಹಾಗಾದರೆ ಘಟನೆ ಆಗಿದೆ, ಭೀಕರವಾದ ಘಟನೆ, ಅಷ್ಟೊಂದು ಜನ ಸತ್ತಿದ್ದಾರೆ. ಆದರೆ ಆರೋಪಿಗಳು ಯಾರೂ ಇಲ್ಲ, ಅಪರಾಧಿಗಳು ಯಾರೂ ಇಲ್ಲ. ಹಾಗಾದರೆ ಬಾಂಬ್ ಬ್ಲಾಸ್ಟ್ ಮಾಡಿದವರು ಯಾರು? ಅದು ತನಿಖೆ ಆಗಬೇಕು. ಈ ಪೊಲೀಸರ ನಿರ್ಲಕ್ಷ್ಯದ ಹಿಂದಿರುವಂಥ ಶಕ್ತಿಗಳು ಯಾರು ಅನ್ನೋದು ತನಿಖೆ ಆಗಬೇಕು. ಒಂದು ವೇಳೆ ಹಾಗೇನಾದ್ರು ಆಗಿದ್ದರೆ ಸ್ಪಷ್ಟವಾಗಿ ಕಾಣೋದು ಬಾಂಬೆ ಹೈಕೋರ್ಟ್ ತೀರ್ಪಿನ ವರದಿಯನ್ನು ನೋಡಿದಾಗ ಇಲ್ಲಿ ಪ್ರಾಸಿಕ್ಯೂಷನ್ನ ನೆಗ್ಲಿಜೆನ್ಸ್ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ 187 ಮಂದಿಗೆ ನ್ಯಾಯ ಸಿಗಬೇಕಲ್ವಾ? ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವಾ? ಇದರ ಜವಾಬ್ದಾರಿಯನ್ನು ಹೊರೋದು ಯಾರು? ಸಹಜವಾಗಿ ಈಗ ಮಹಾರಾಷ್ಟ್ರ ಸರ್ಕಾರ ಹೊರಬೇಕು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಹೇಳಿದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ. ಆದರೆ ಈ ಲ್ಯಾಪ್ಸ್ ಆಯ್ತಲ್ಲ, ಇದಕ್ಕೆ ಹೊಣೆಗಾರರು ಯಾರು? ಇವರಿಗೆ ಶಿಕ್ಷೆ ಆಗಬೇಕಲ್ವ? ಇದರ ಬಗ್ಗೆನೂ ಸಹ ಪ್ರತ್ಯೇಕ ಒಂದು ತನಿಖೆ ಆಗಬೇಕು ಅನ್ನುವಂಥದ್ದು ಇಡೀ ದೇಶದ ಜನ ಇವತ್ತು ಆಗ್ರಹಿಸ್ತಾ ಇದ್ದಾರೆ ಮಹಾರಾಷ್ಟ್ರ ಸರ್ಕಾರವನ್ನು.